ಒಳಗಡೆ ಎಲ್ಲ ಸಪ್ಪಗಾಗೋತೀವಿ. ಸೀರಿಯಲಲ್ಲಿ ನೋಡಿ ಸಪ್ಪಗಾಗಿರ್ತೀವಿ. ಇನ್ನು ಬಿಗ್ ಬಾಸ್ ಬಂದು ನೋಡೋಣ ಸಪ್ಪಗಾಗಿ ನನ್ನ ಜೋಶ ಬರ್ತೈತೆ ನೋಡೋದು. ಇನ್ನು ರಕ್ಷಿತಾ ಅಂತ ತುಳುಕಡೆಯವರು, ಅವರು ಬಂದ್ಬಿಟ್ಟು ಆಲ್ರೆಡಿ ಟ್ರೋಲ್ ಕೂಡ ಆಗಿದ್ರು, ತುಂಬಾ ಟ್ರೋಲು. ನೀನು ವಿಡಿಯೋನೇ ಮಾಡಬೇಡ, ನಿನ್ನ ರೀಲ್ಸ್ ನೋಡೇ ನಂಗೆ ಸಾಕಾಗಿದೆ, ಬಿಗ್ ಬಾಸ್ ಅಲ್ಲೂ ಕೂಡ ನಿನ್ನ ನೋಡ್ಬೇಕಂತ ಕೇಳ್ತಿದ್ದಾರೆ. ಈಗ ಏನಾಗುತ್ತೆ ಅಂದರೆ ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬರು ಕೊಡಬೇಕು ಅನ್ನೋ ಲೆಕ್ಕಾಚಾರ ಮಾಡಿ ಅವ್ರನ್ನ ಕೊಟ್ಟಿರ್ಬೋದೇ ಹೊರತು ಏನು ಸಂದೇಶ ಹೆಣ್ಮಗಿಂದ? ಅನು ಅಕ್ಕ ಅವ್ರನ್ನೂ ಇದು ಮಾಡ್ಬಿಟ್ಟು ನೀವು ಇವ್ರನ್ನ ನಿಲ್ಸಿದ್ರೆ ಅನು ಅಕ್ಕ ಅವರು ಮೇಲ್ಗೈ ಇದ್ದಾರೆ, ಸೇವೆ ಮಾಡಿದ್ದಾರೆ. ಇವಾಗ ರೀಲ್ಸ್ ಮಾಡಿದೆ ಅಂದ್ಬಿಟ್ಟು ಎಲ್ಲಾನ ಕರ್ಕೊಂಬರ್ತಾರೆ. ಏನು ಅದಕ್ಕೊಂದು ಘನತೆ ಗೌರವಗಳು ಬೇಡವಾ? ಹೆಣ್ಮಗು ಯಾರೇ ಇರಲಿ ನಾವು ಗೌರವ ಕೊಡ್ತೀವಿ. ಆದರೆ ಸಾಧನೆ ಮಾಡೋರು ಸಾವಿರಾರು ಜನ ಇದ್ದಾರೆ. ಇವಾಗ ಈ ಟ್ರೋಲ್ ಹಾಕ್ಕೊಂಡು ಕನ್ನಡ ಯಾಕೆ ಮಾತಾಡಲಿ ಅನ್ನೋದು, ಆಮೇಲೆ ಕನ್ನಡದಲ್ಲಿ ಆ ಪದ ಉಪಯೋಗಿಸ್ತಾರೆ. ಆ ದೇವ್ರಿಗೆ ಗೊತ್ತಾಗಬೇಕು, ಮೆಚ್ಚಬೇಕದು ಅಂಥ ಪದಗಳನ್ನ ಉಪಯೋಗಿಸ್ತಾರೆ. ಏನು ಸಂದೇಶ ಕೊಡ್ತಾರೆ ರಾಜ್ಯ ಜನಗಳಿಗೆ ಅನ್ನೋದನ್ನ ಕಾದು ನೋಡೋಣ ಆಯಿತು.